ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಇವತ್ತು ನಮ್ಮ ಆ್ಯನಿವರ್ಸರಿ. ಸೊ ನಂಗೆ ತುಂಬಾ ಖುಷಿ ಆಗ್ತಿದೆ. ಸೊ ಬೆಳಿಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿದ್ದೀನಿ. ಸೊ ನೆಕ್ಸ್ಟು ನಾನು ನನ್ನ ಆ್ಯನಿವರ್ಸರಿಗೆ ನಾನು ಹೆಂಗೆ ಡೆಕೋರೇಷನ್ ಮಾಡಿದೆ ಅಂತ ಒಂದು ಪುಟ್ಟ ಒಂದು ಸಿಂಪಲಾಗಿ ಗ್ಲಿಮ್ಸ್ಗಳನ್ನ ಹಾಕ್ತೀನಿ. ಸೊ ನೋಡ್ಬೋದು. ಸೊ ಗೈಸ್, ಈ ಇಯರ್ ನನಗೆ ತುಂಬಾ ಪೀಸ್ಫುಲ್ ಅಂತ ಅನಿಸ್ತಿದೆ. ನಂಗೆ ತುಂಬಾ ಖುಷಿ ಆಗ್ತಿದೆ, ಏನೋ ಒಂಥರ ಸಮಾಧಾನ. ಬಟ್ ಈ ಟೈಮಲ್ಲಿ ನಾನು ಒಂದು ನೆನೆಸ್ಕೊಳ್ಬೇಕು, 2022 ಅಲ್ಲಿ ತುಂಬಾ ನಾನು ಅಂದರೆ ಹೇಳೋಕ್ಕಾಗದೇ ಇರೋ ಅಷ್ಟು ನಾನು ಸಫರ್ ಮಾಡಿದ್ದೀನಿ 2022 ಸೇಮ್ ಡೇ. ಬಟ್ ಒಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊತೀನಿ, ಅದು ನನ್ನ ಹಸ್ಬೆಂಡ್ ಆರ್ ಫ್ರೆಂಡ್ಗೆ. ಬಿಕಾಸ್ ಆ ಟೈಮಲ್ಲಿ ನನಗೆ ಅವರು ತುಂಬಾ ಮನಸ್ಸಿಗೆ ಸಮಾಧಾನ ಆಗೋವಂಥ ಮಾತುಗಳನ್ನ ನನಗೆ ಹೇಳಿದ್ರು. ಬಟ್ ಯಾರೂ ಹೇಳಲಿಲ್ಲ. ಅವ್ರು ನನಗೆ ಏನೂ ಅಲ್ಲ, ಬಟ್ ಆದರೂ ನನಗೆ ಅವ್ರು ಏನೋ ಒಂಥರ ಸಮಾಧಾನ ಮಾತು ಹೇಳಿದ್ರಲ್ವ. ಸೊ ಅದನ್ನು ನನಗೆ ತುಂಬಾ ನೆನೆಸ್ಕೊಳ್ಬೇಕು ಅದನ್ನೆಲ್ಲನೂ. ಅವರು ನಾವೀಗ ಹೇಗಿದ್ದೀವಿ ಅದಕ್ಕೆಲ್ಲ ಕಾರಣನೂ ಅವರೇ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸೊ ನನ್ನ ಆ್ಯನಿವರ್ಸರಿಗೆ ಹೇಗೆಲ್ಲ ನಾನು ಪ್ರಿಪ್ರೇಷನ್ಸ್ ಮಾಡಿದ್ದೀನಿ ಡೆಕೋರೇಷನ್ನ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲೆಲ್ಲ ಚಿಕ್ಕ ಪುಟ್ಟ ಒಂದು ಗ್ಲಿಮ್ಸ್ಗಳನ್ನ ಹಾಕ್ತೀನಿ, ನೋಡ್ಬೋದು. ಸೊ ನನಗೆ ಯಾರೆಲ್ಲ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಸೊ ಬನ್ನಿ ನೋಡೋಣ ನಾವು ಎಲ್ಲಿ ಹೋಗ್ತೀವಿ ಅಥವಾ ಸೆಲೆಬ್ರೇಷನ್ ಹೇಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್ ಗೈಸ್, ಲವ್ ಯು ಆಲ್. ಸೊ ಗೈಸ್, ಆ್ಯಂಡ್ ಒನ್ ಮೋರ್ ಥಿಂಗ್, ಈ ವಿಡಿಯೋ ಯಾರು ಇಷ್ಟ ಆಗುತ್ತೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರು ನೋಡ್ತಿದ್ದೀರೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು. ಸೊ ಬನ್ನಿ ನೋಡ್ತಾ ಇದ್ದೀನಿ ನನ್ನ ವೀಡಿಯೋನ. ಸೊ ಗೈಸ್, ಇದು ಮೊದಲನೇದು ಬಂದುಬಿಟ್ಟು ಬಲೂನ್ ಡೆಕೋರೇಷನ್ ಮಾಡಿರೋ ಅಂಥದ್ದು ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಬಲೂನ್ ಡೆಕೋರೇಷನ್ ನಾನು ಹೇಗೆ ಮಾಡಿದೆ ಅಂತಲೇ ಇದು ಸಪ್ರೇಟ್ ವೀಡಿಯೋ ಮಾಡಿ ನಾನು ಸಪ್ರೇಟ್ ವ್ಲಾಗ್ಗೆ ಹಾಕ್ತೀನಿ ನಿಮಗೆ. ಸೊ ಅದು ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ನನಗೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಅದಕ್ಕೆ ಸಪ್ರೇಟ್ ವೀಡಿಯೋನೇ ಮಾಡಿದ್ದೀನಿ. ಸೊ ಅದನ್ನು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಈ ರೀತಿ ಮಾಡಿದ್ದೆ ಡೆಕೋರೇಷನ್ ಬಲೂನ್ದು. ಸೊ ನೆಕ್ಸ್ಟ್ ನಾನು ಇಲ್ಲಿ ಲೈಟಿಂಗ್ಸ್ಗೆ, ಇನ್ಶಿಯಲ್ಸ್ಗೆ ನಾನು ಈ ಥರ 2 ಎಸ್ ಲವ್ಸ್ ಎ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಲೈಟಿಂಗ್ಸ್ನ ಡೆಕೋರೇಷನ್ ಮಾಡಿದ್ದೀನಿ. ಅದಾದಮೇಲೆ ಕೇಕ್ ಬಂದುಬಿಟ್ಟು ರೆಡ್ ವೆಲ್ವೆಟ್ನ ಆರ್ಡರ್ ಮಾಡಿಬಿಟ್ಟು ಇದಕ್ಕೆ ಅಂತಲೇ ರೆಡ್ ವೆಲ್ವೆಟ್ ಅಂತ ಮಾಡಿಬಿಟ್ಟು ಹ್ಯಾಪಿ ಆ್ಯನಿವರ್ಸರಿ ಆಶಾ ಶಿವರಾಜ್ ಅಂತ ಬರೆಸ್ಬಿಟ್ಟು. ಸೊ ಈ ರೀತಿ ಇದೆ ಕೇಕು. ಸೊ ಇರೋದು 3 ಜನ ಅಲ್ವಾ, ಸೊ ಜಾಸ್ತಿ ನಾವು ತೊಗೊಂಡು ಬಂದಿಲ್ಲ. ಸೊ ಅದಾದಮೇಲೆ ಸಿಂಪಲಾಗಿ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಸೊ ಗೈಸ್, ಇದು ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನು. ಸೊ ನನ್ನ ಪ್ಲ್ಯಾನ್ಸ್ ಇದ್ದಿದ್ದು ಹೊರಗಡೆ ಹೋಟೆಲಲ್ಲಿ ಹೋಗ್ಬಿಟ್ಟು ಸೆಲೆಬ್ರೇಷನ್ ಮಾಡಬೇಕು ಅಂತ. ಸೊ ಮಕ್ಕಳಿಗೆ ಟೆಸ್ಟ್ ನಡೀತಿದೆ ಮತ್ತು ಎಕ್ಸಾಮ್ಸ್ಗಳು ಬರ್ತಿದೆ. ಸೊ ರಜಾ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಸಿಂಪಲಾಗಿ ಮಾಡ್ಕೊಳ್ಳೋಣ, ನೀನು ಸೂರಜ್ ಬರ್ಡೇನೂ ಬರುತ್ತಲ್ವ, ಸೊ ಅವಾಗ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಮನೆಯಲ್ಲೇ ಈ ರೀತಿ ಡೆಕೋರೇಷನ್ ಮಾಡಿ ಸಿಂಪಲಾಗಿ ಕ್ಯೂಟ್ ಫ್ಯಾಮಿಲಿ ನಮ್ಮದು. ಸೊ ಈ ಥರ ಸೆಲೆಬ್ರೇಷನ್ ಇತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಜಸ್ಟ್ ಒಂದು ಫೋಟೋಶೂಟ್ಸ್ಗಳು ಮಾಡ್ಕೊತಿದ್ವಿ. ನನಗೆ ಫೋಟೋಶೂಟ್ಸ್ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ಸಿಂಪಲಾಗೇ ಫೋಟೋಶೂಟ್ಸ್ಗಳೆಲ್ಲ ಮಾಡಿಕೊಂಡು ಸೊ ನೈಟ್ ಡಿನ್ನರ್ಗೆ ಹೊರಗಡೆ ಹೋದ್ವಿ. ಸೊ ನೋಡಿ, ಇರೋದ್ರಲ್ಲೇ ನಾವು ಎಷ್ಟು ಚೆನ್ನಾಗಿ ಫೋಟೋಶೂಟ್ಸ್ಗಳು ಮಾಡ್ಕೊತಾ ಇದ್ದೀವಿ. ಸೊ ನಂಗೆ ಅದು ಹಾರ್ಟ್ ಶೇಪ್ ಮಾಡೋದಕ್ಕೆ ತುಂಬಾ ಇಷ್ಟ ಆಯಿತು. ಬಟ್ ಇದಕ್ಕೆ ಅಂತ ನಮ್ಮ ಆ್ಯನಿವರ್ಸರಿಗೆ ಅಂತಲೇ ಅದನ್ನೆಲ್ಲ ತೊಗೊಂಡು ಬಂದು ನಾನು ಅದನ್ನೆಲ್ಲ ಡೆಕೋರೇಷನ್ ಮಾಡಿದ್ದು. ಸೊ ಇದರ ಸಪ್ರೇಟ್ ವೀಡಿಯೋನೇ ಹಾಕ್ತೀನಿ, ಅದು ಹೇಗೆ ಮಾಡಿದೆ ಅಂತ ಹೇಳಿಬಿಟ್ಟು ನಾನು. ಸೊ ಇದೆಲ್ಲ ಆದಮೇಲೆ ಒಂದು 9 o'clock ಅಷ್ಟೊತ್ತಿಗೆ ನಾವು ಡಿನ್ನರ್ಗೆ ಅಂತ ಹೊರಗಡೆ ಹೋದ್ವಿ. ಸೊ ನಾವು ಹೋಗಿದ್ದು ಬಂದುಬಿಟ್ಟು ವಿಜಯನಗರ ಫುಡ್ ಸ್ಟ್ರೀಟ್. ನಂಗೆ ಅಲ್ಲಿ ಲಾಸ್ಟ್ ಟೈಮ್ ಒಂದು ಸತಿ ಹೋಗಿದ್ವಿ. ಸೊ ಆಗ ಬೇರೆ ಕೆಲಸದ ಮೇಲೆ ಹೋಗಿದ್ವಿ ನೈಟು. ಸೊ ಅಲ್ಲಿ ಒಂದು ಕಡೆ ತಿಂದ್ವಿ. ಸೊ ಅಲ್ಲಿ ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಸೊ ಇವತ್ತೂ ಫ್ರೀ ಇತ್ತಲ್ವ, ಸೊ ಅಲ್ಲೇ ಹೋಗ್ಬಿಟ್ಟು ಫ್ರೈಡ್ ರೈಸು, ನೂಡಲ್ಸ್ ಎಲ್ಲ ತೊಗೊಂಡು ತಿಂದ್ವಿ. ಅಲ್ಲಿ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಎಷ್ಟು ಮೈಲ್ಡಾಗಿತ್ತು ಅಂದರೆ, ನೀವು ಯಾರಾದರೂ ವಿಜಯನಗರ ಫುಡ್ ಸ್ಟ್ರೀಟ್ ಕಡೆ ಹೋದಾಗ ಒಂದು ಸತಿ ಹೋಗ್ಬಿಟ್ಟು ಬನ್ನಿ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ 11:30 ಆಗಿತ್ತು. ಸೊ ಈ ಸ್ಮಾಲ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು.